ಈ ವಿಷಯ ಅಂತಂದ್ರೆ ರಾತ್ರಿ ಮನಿ ಕಂಡಲ್ಲ ಮ್ಯಾಳೆ ಹತ್ರ ಅಂತ ಕಚ್ಚದಾಗೈತೆ ಮಾರೆ ನಿದ್ರಿ ಕಣ್ಣ ಗಟ್ಟೆ ಹಿಡ್ಕ ಎಳದ್ ಬಿಸಾಕ್ದೆ ಮಾರೆ. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಬೆಳಿಗ್ಗೆ ಎದ್ಕೊಂಡ್ರೆ ಕುತ್ಕೆ ಚೈನ್ ಇಲ್ಲ. ಇನ್ನೆಂತ ಮಾಡೋದು ಬೋಳ್ ಕುತ್ಕಿ ಕಾಮ್ಕಾತೆಲ್ಲ ತುಂಡಾಯ್ತಲ್ಲ ಅಂದಳಿ ಬೇರೆ ತಕಮ್ಮ ಅಂದಳಿ ಇವ್ರಿಬ್ರನ್ನ ಕರ್ಕೊಂಡು ಹೋದೆ. ನಾನು ಯಾವುದೋ ಒಂದು ಪಟ್ಟೆ ಹೆಕ್ಕಿ ತಕೊಂಡೆ ಮಾರೆ 10 ನಿಮಿಷದಾಗೆ. ಇವ್ರಿಬ್ರು ಬಂದದ್ ನನಗೆ ಉಪ್ಕೋರು ಮಾಡೋಕಂದಳಿ ಕಂಡಿರಿ ಇಲ್ಕಣಿ ಅದಲ್ಲ ಇದಲ್ಲ ಅದು ಸೆಣದ್ ಇದ್ದಾಡ್ದಂದಳಿ ಮಜ್ಜನ ಆಯ್ತಿಲ್ಲ. ಕಡಿಕೆ ಅಂತ ಮಾಡೋದು ಇದೇ ಸಖತ್ ಹತ್ ತಿನಿಂಗ್ ಅಂದಳಿ ನಾ ಗರ್ನಲ್ಲಿ ಹರಿಸಿ ಅಲ್ಲಿಂದ ಕಳಿಕ ಬಂದೆ. ಈ ಸಾನು ಕಣ್ಣಿಗೆ ಎಂತೆಂತ ಬೀಳುತ್ತಂತ ಹೇಳಕ್ ಬತ್ತಿಲ್ಲ ಮಾರೆ. ಹತ್ರ ಬಂದ್ಕೊಂಡ್ರೆ ಹನಿ ಹಣ್ಣು. ಈ ಹಣ್ಣು ತಿಂದೆ ಸುಮಾರು ಸಮಯ ಐತ್ ಮಾರೆ. ಗನಾದೇಡ್ ಚಿಗ್ರ ಹಣ್ಣು ಸೋಲು ಕೇಳಿ 4 ಸೊಳ್ಳೆ ತಿನ್ಕಂಡು ಅಲ್ಲಿಂದ ಮುಂದೆ ಹೋಯ್ತು. ಇವತ್ತು ಹೆಂಗಾರು ಮಾಡಿ ಫ್ರೆಶ್ ಬಂಗಡಿ ಮೀನು ತಕೊಂಡ್ಕಂದಳಿ ಹುಡುಕಿ ಲಾಸ್ಟಿಗೆ ಈ ಅಂಗಡಿ ಬಂದೆ. ಮೀನೆಲ್ಲ ಫ್ರೆಶ್ ಇತ್ತು ಮಾರೆ. ರೇಟ್ ಕೇಂದ್ರ ತಲೆ ತಿರುಗತ್ತು. ಬಂಗಡಿ ಕೆಜಿಗೆ 500 ಅಂತ್ರಪ್ಪ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮೂರಾಗ 5 kg ಸಿಕ್ಕತ್ ಮಾರೆ 500 ರೂಪಾಯಿ. ಇವತ್ತು ಹೆಂಗೆ ಬಂಗಡಿ ಮೀನು ಕೆಜಿಗೆ ಅಡ್ಡಿಲ್ಲ. ನಿಂಗೆ ಐಸ್ ಕ್ರೀಮ್ ತಗೋಬತ್ತೆ ಜ್ಯೂಸ್ ಬಾಟ್ಲಿ ಹಿಡ್ಕೊ ಅಂದೇಳಿ ಕೊಟ್ರೆ ನಾನು ತಕೊಂಡು ಹಾಪುರೊಳಗೆ ಜ್ಯೂಸ್ ಬಾಟ್ಲಿ ಪೂರ ಖಾಲಿ ಮಾಡಿ ಮಾರೆ ಕುಡ್ದು. ಮತ್ತು ರೋಡ ಕಂಡದೆಲ್ಲ ಬೇಕಂತಲ ಮಾರೆ. ಅಡ್ಡಿಲ್ಲ ಆನ್ಲೈನಾಗ ಆರ್ಡರ್ ಮಾಡ್ತೇನೆ ಬದುತ್ತನೇಳಿ ಮಂಗನ್ ಮಾಡಿ ಕರ್ಕ ಬಂದೆ. ಇಲ್ಲಿ ಕಾಣಿ ಮೀನ್ ಜರಿ ಹ್ಯಾಂಗ್ ಹಿಡ್ಕೋತ್ಲಿ ಕಾಣಿ. ಇದು ಮೀನ್ ಜರಿ ಅಂದೇ ಗೊತ್ತಿಲ್ಲ ಅವಳಿ ಪಾಪ. ಇನ್ನು ಮೀನು ಸಾರು ತಿಂದು ಮೂರೊಳೆ ಬೆಳಗತ್ತಂದೇಳಿ ನಾವಿಬ್ಬರು ಐಸ್ ಕ್ರೀಮ್ ತಿಂಬಕ್ಕೆ ಶುರು ಮಾಡ್ತು. ಈಗ ನಮ್ಮೂರು ಸ್ಟೈಲ್ ಬಂಗಡಿ ಮೀನು ಸಾರು ಮಾಡೋಕೆ ರೆಡಿ ಮಾಡ್ಕ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೆ ಹ್ಯಾಂಗ್ ಮಾಡಿದೆ ಅಂದೇಳಿ.